ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಇದೇ ಖುಷಿಗೆ ಮದ್ವೆ ಮಾಡ್ಕೊಂಬಿಡಿ. ಅಯ್ಯೋ ಮಾವ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಇನ್ನು ನಮ್ಮ ಮನೆಯವ್ರು ಬರ್ಬೇಕು, ಶಾಸ್ತ್ರ ನೋಡಿ ಸಂಪ್ರದಾಯ ಮಾಡ್ಬೇಕು. ನಿಮ್ ಮನೆಯವರೆಲ್ಲ ಬರೋಕ್ ನಿಮ್ಗೆ ಸೀರಿಯಸ್ ಆಗೈತೆ ಅಲ್ರಿ? ಮದ್ವೆ ಮಾಡ್ಕೊಳತ್ತಾನೆ, ಮದ್ವೆ ಆದ್ಮೇಲೆ ನಿಮ್ ಮನೆಗೆ ಹೋಗೋದು. ಬನ್ನಿ ಮದ್ವೆ ಮಾಡ್ಕೊಳ್ಳಿ. ಅಲ್ಲ ಮಾವ, ಆದ್ರೂ ಒಂದ್ಸಲಿ ನೀವು ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊರಗಡೆ ಒಬ್ರು ಡಾಕ್ಟರ್ ಗಂಡು ಅಂತ ನಿಂತಿದ್ದಾರೆ. ಬೇಡ ಬೇಡ, ನಾನೇ ಮದ್ವೆ ಆಗ್ತೀನಿ. ಇಟ್ಕೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ತಗೊಳ್ಳಿ, ತಾಳಿ ಕಟ್ಟಿ. ಅಲ್ಲ ಮಾವ, ಆದ್ರೂ ಒಂದ್ಸಲಿ ಡಾಕ್ಟರ್ ಗಂಡು. ಬೇಡ ಬೇಡ, ಯಾಕೆ ನಿಮ್ ಕಣ್ಣಿಗೆ ನಾನು ಗಂಡಸ್ ತರ ಕಾಣಿಸ್ತಿಲ್ವಾ? ಹಂಗ ಹೇಳಿದ್ರೆ ಕಂಪೀಸ್ ಆಗ್ಬಿಡುತ್ತೆ. ತಾಳಿ ಕಟ್ಟಿ. ಕಣ್ ತುಂಬ್ಕೊಳ್ಳಿ. ಅಪ್ಪ ಹಾಲುಂಡ ತವರನ್ನು ನನ್ನ ಮಗಳದ ನಿಮ್ ಮಗಳ ತರ. ನಿಮ್ ಹೆಂಡತಿ ತರ ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಕಣ್ಣಲ್ಲಿ ನೀರ್ ಬರ್ದಂಗ್ ನೋಡ್ಕೊಳ್ಳಿ, ಮೂಗಲ್ಲಿ ಗೊನ್ನೆ ಬರ್ದಂಗ್ ನೋಡ್ಕೊಳ್ಳಿ, ಬಾಯಲ್ಲಿ ರಾಕ್ಷರ ಬರ್ದಂಗ್ ನೋಡ್ಕೊಳ್ಳಿ. ರಾಕ್ಷರ ಅಂದ್ರೆ ರಕ್ಷಣೆಯಿಂದ ನೋಡ್ಕೊಳ್ಳಿ ಅಂತ. ಹೋಗಿ ಯಾರ್ದಾದ್ರೂ ನಕ್ಷತ್ರ ನೋಡಿ, ಅರುಂಧತಿ ನಕ್ಷತ್ರ ನೋಡಿ. ಬಾಯಿಲಿ ಅಲ್ಲಿ ನೋಡು, ಅರುಂಧತಿ ನಕ್ಷತ್ರ. ಅಪ್ಪ ಇಲ್ಲೇನು ಕಾಣ್ತಿಲ್ಲ. ಏನು ಕಾಣಿಸ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ಚಂದ್ರನ್ ತೋರಿಸಿ ನಕ್ಷತ್ರ ತೋರಿಸಿ ಲೆಕ್ಕ ಹಾಕ್ಸಿದೀನಿ. ಏನು ಕಾಣಿಸ್ತಿಲ್ವ? ನಾನೇ ತೋರಿಸ್ತೇನೆ. ಇಲ್ಲಿ ಎಲ್ಲಿದೆ? ಬನ್ನಿ, ಅಲ್ಲಿ ಕಾಣಿಸ್ತೈತ? ಇಲ್ಲ, ಅಲ್ಲಿ ಇಲ್ಲ. ಅಲ್ಲೇ ನೋಡ್ರಿ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತ? ಆ ಮೋಡದ ಮರೆಯಲ್ಲಿ ಇದೆ. ಇನ್ನೇನ್ ಬಂದ್ಬಿಡುತ್ತೆ, ಹಂಗೆ ನೋಡ್ತಾ ಇರ್ರಿ. ಮಗಳು ಮದ್ವೆ ಮಾಡಿ ನನ್ ಜವಾಬ್ದಾರಿ ನಾ ಕಳ್ಕೊಂಡ್ಬಿಟ್ಟೆ. ಅಪ್ಪ ಅಪ್ಪ ಝುಮ್ಮ 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 ಝುಮ್. ಜಸ್ಟ್ ಮಿಸ್ಸು. ಅಷ್ಟು ಬೇಗ ಮನ್ಸನ ಹುಡುಗಿ ಅಬ್ರಾಡಿಂದ ಬಂದಿರೋದು ಸಿಕ್ಕಾಪಟ್ಟೆ ಅಪ್ಡೇಟ್ ಆಗ್ಬಿಟ್ಟಿದ್ದಾಳೆ. ಬಿಟ್ರೆ ನಾ ಕೆಟ್ಟೆ. ಮುಂದೆ 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 ಏನು ಮುಂದೆ? ಇವತ್ತು ನಿಮ್ದು ಫಸ್ಟ್ ನೈಟ್, ಶುರು ಹಚ್ಕೊಳ್ಳಿ. ಹೌದಲ್ವಾ? ನಮ್ದಿವತ್ತು ಲತಮಲಾತ್ಲಿ. ಲತಮಲಾತ್ಲಿ ಲಾತ್ಲಿ ಪ್ರಥಮ ರಾತ್ರಿ. ಲೀ 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 ಓ ಬ್ರೂಸ್ಲಿ. ಲೀ ಚಕ್ಲಿ ಲೀ ಚಪ್ಲಿ ಲೀ ಯಾ ಲಾ ಲಾ ಬಾ ಲೀ. ಓ ರೀ. ಏನ್ ರೀ? ಲೀ ನಮ್ದಿವತ್ತು ಫಸ್ಟ್ ನೈಟು. ಒಂದ್ ರೊಮ್ಯಾಂಟಿಕ್ ಆಗಿಲ್ಲ ಹಾಡ್ ಹಾಡ್ತಿಲ್ಲ. ರೊಮ್ಯಾಂಟಿಕ್ 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 ಹಾಡು ಯಾವ್ದಾಡ್ಲಿ? ಹಾಲುತ್ತ ತೂಲ ತೂಲ ಮೇಲೇಳುವ ಬಾಲ ಬಾಲ ನಾವಾಗುವ ಚಂದಿಲ ಚೋಲ. ಅಮ್ಮ ಇದೊಂದ್ಸಲಿ ಹಾಡು. ಹಾಲುತ್ತ ತೂಲ ತೂಲ ಸರ್, ಟೆಸ್ಟ್ ಡ್ರೈವ್ ಮಾಡ್ದೆ ಗಾಡಿ ತಗೊಂಡಂಗ ಆಗೋಯ್ತಲ್ಲ ಸರ್. ಇವಾಗೇನು ಟೆಸ್ಟ್ ಮ್ಯಾಚ್ ಆಡ್ಲಾ? ಟೆಸ್ಟ್ ಮಾಡ್ಲೋ? ಟೆಸ್ಟ್ ಮಾಡ್ತೀನಿ. ಅಮ್ಮ ಲಂಬಾ ರಂಬಾ. ಆಹಾ ಮಿಸಸ್ ಲಂಬಾ ಶ್ರೀಲಂಗನಾಥ. ಅಮ್ಮ ಅದು ಶ್ರೀಲಂಗನಾಥ ಅಲ್ಲಮ್ಮ, ಶ್ರೀರಂಗನಾಥ. ಶ್ರೀಲಂಗನಾಥ ಶ್ರೀರಂಗನಾಥ. ಶ್ರೀಲಂಗನಾಥ ಶ್ರೀರಂಗ ಶ್ರೀಲಂಗ ಶ್ರೀರಂಗ ಶ್ರೀಲಂಗ ರಂಗ ಲಂಗ ರಾ ರಾ. ಮೈಲಿ ಸರಕ್ ಸರಕ್. ಸಲಕ್ ಸಲಕ್ ರಬಕ್ ರಬಕ್. ಲಬಕ್ ಲಬಕ್. ಗುರು ಕಿರಣ್ ಸರ್. ಗುಲು ಕಿಲನ್ ಸರ್. ರಚಿತಾ ರಾಮ್. ಲಚಿತಲಾ. ಅಯ್ಯೋ ಹರೇ ರಾಮ ಹರೇ ಕೃಷ್ಣ. ಅಯ್ಯೋ ಹಲೆ ಲಾಮ ಹಲ್ ಕಿತ್ನಾ.
ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ಬೇಕು. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಪ್ರೇಮವೇ ಪ್ರೇಮವೇ ಪ್ರೀತಿಯ ಲಾಗವೇ. ನಿನ್ಗಲ್ಲ ಕಣೆ, ಆ ಕಿತ್ತೋಗಿರೋ ನಿಮ್ಮ ಅಪ್ಪಂಗ್ ಫೋನ್ ಮಾಡ್ತೀನಿ ಈಗ. ನೀವು ಕರೆ ಮಾಡಿರುವ ಚಂದಾದಾರರು ಕಿತ್ತೋಗಿದ್ದಾರೆ, ಬಂದ್ರೆ ಒಲಿತೀನಿ. ನನ್ನ ಮಗನೇ, ರಾನೇ ಬರ್ದಿರೋಳ್ನ ಕಟ್ಬಿಟ್ಟು ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆಯೇನೋ. ರಾ ಬರ್ದೇ ಇದ್ರೆ ಏನಾಯ್ತು? ನನ್ ಮಗಳು ನೋಡಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಗಡ್ಡಿಯಿಂದ ಗೀರ್ದಂಗಿಲ್ವಾ? ಲೇ, ಸ್ಕಿನ್ ಟೋನ್ ನೋಡಕ್ ಚೆನ್ನಾಗೇ ಇದೆ ಕಣೋ, ಆದ್ರೆ ರಿಂಗ್ ಟೋನೇ ಕರೆಕ್ಟ್ ಬರ್ತಾ ಇಲ್ವಲ್ಲೋ. ಪ್ರಥಮಲಾತ್ಲಿ ಆಗ್ಲಿ ಸಲಿ ಹೋಗುತ್ತೆ. ನಿನ್ಗೂ ರಾ ಉಚ್ಚಾರ ಬರಲ್ವೇನೋ? ರಾ ಹೊಡೆದಾಗ ಲೋ ಬಂದ್ಬಿಡುತ್ತೆ. ಸರ್, ನಾನೊಬ್ಬ ಕನ್ನಡ ಪ್ರೊಫೆಸರ್. ನನ್ನ ಹೆಂಡತಿಗೆ ರಾ ಬರಲ್ಲ ಅಂತ ಜನಗಳಿಗೆ ಗೊತ್ತಾದ್ರೆ ಹೆಂಗೆಲ್ಲ ಆಡ್ಕೊಂತಾರೆ ಗೊತ್ತಾ? ಲೀ, ನಮ್ದಿವತ್ತು ಫಸ್ಟ್ ನೈಟ್. ಇನ್ನೊಂದ್ಸರಿ ಹೇಳು. ಪ್ರಥಮಲಾತ್ಲಿ. ನಿಮ್ಮಪ್ಪ ಹೆಂಗ್ ಹಿಂಗಲ್ವಾ ಓಡೋಗಿದ್ದು? ಲೀ, ಬಲ್ಲಿ 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 ಬರಲ್ಲ ಬಿಡೆ. ಬಲ್ಲಿ ಬರಲ್ಲ. ಬಲ್ಲಿ ಬಲ್ಲಿ. ಈ ತರ ಮುತ್ತು ತುಂಬಾ ಕೊಟ್ಟಿದ್ದೀನಿ. ಯಾವಾಗ ಸರ್? ಫಸ್ಟ್ ನೈಟ್ ಅಲ್ಲಿ. ಆಮೇಲೆ ನಾನು ತುಂಬಾ ಬಿಜಿ ಆಗ್ಬಿಟ್ಟೆ, ಕೊಡಕ್ಕೆ ಆಗ್ಲಿಲ್ಲ. ಸರ್, ಬಿಸಿ ಬಿಸಿ ಊಟನ ರೆಡಿ ಮಾಡ್ಬಿಟ್ಟು ತಿನ್ನಕ್ ಟೈಮ್ ಇಲ್ಲ ಅಂದ್ರೆ ಏನರ್ಥ? ಇಡೀ ಕರ್ಕೊಂಡೋಗಿ ಎಲ್ಲ ಮಾತಾಡ್ಸ್ಬೇಕು. ಅರ್ಥ ಆಯ್ತಾ? ಡ್ಯಾನ್ಸ್ ಮಾಡಕ್ ಬರುತ್ತಾ? ಸತ್ರು ಬರಲ್ಲ. ಬರಲ್ವಾ? ನಾನು ಹೇಳ್ಕೊಡ್ತೀನಿ ನೋಡಿ. ನೀವೇನ್ ಕೆಲಸ ಮಾಡೋದು? ನಾನು ಮಟನ್ ಕಡಿಯೋದು. ಅದರಲ್ಲೇ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಮಟನ್ನ ಎತ್ತಿ ಟೇಬಲ್ ಮೇಲೆ ಹಾಕಿ ಇಟ್ಟೆ. ಕಚ 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 ಅಂತ ಕತ್ತರಿಸಿ ಕವರ್ ತುಂಬಿ ಗಂಟಾಕಿ ಆಗಿದೆ. ಕಸ್ಟಮರ್ ಕೊಡಿ, ದುಡ್ಡು ಕೊಡ್ತಾರೆ. ಈಸ್ಕೊಂಡು ಜೋಬಳಿಗೆ ಹಾಕೊಂಡು ತಿರುಗ್ಬಿಟ್ಟು ಇನ್ನೊಂದ್ಸತಿ ಬೇಕಾದ್ರೆ ಬನ್ನಿ 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 ಅನ್ನಿ. ಮತ್ತೆ ಬೇಕಾದ್ರೆ ಬನ್ನಿ ಬನ್ನಿ ಬನ್ನಿ. ಇಷ್ಟೇ ಇಷ್ಟೇ ಇಷ್ಟೇ. ಈಗ ನಾನ್ ಮಾಡ್ತೀನಿ. ರೆಡಿ ಸರ್? ರೆಡಿ, 1 2 3 4. Zum 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 zum. ರೀ, I love you. 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 ಯವ್ವಾ, ರೀ, ಸೊಂಟ ಮುರ್ದೋಯ್ತು. ಲವ್ ತೋರಿಸ್ತಾ ಇದೀನಿ ಕಣೆ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಸಾರ್, ಇದನ್ನ ಆಸೆಯಿಂದ ಪ್ರೀತಿಯಿಂದ ಹೇಳ್ಬೇಕು ಸಾರ್. ಹಂಗೆ ಈಗ ಹೇಳ್ತೀನಿ. ಹೇಳಿ. ಐ ಲವ್ ಯು. ಐ ಲವ್ ಯು. ರೀ, ಇವತ್ ನಮ್ಮ ಆನಿವರ್ಸರಿ ರೀ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ರಿ. ಹೌದಾ? ಇದೇ ಖುಷಿ ಕೇಕ್ ಕಟ್ ಮಾಡೋಣ. ಲೇ ಬಂಗಾರು, ಕೇಕ್ ತಗೊಂಬಮ್ಮ. ಹಾ, ತಂದೆ. ನನ್ನ ಮಗ ಇನ್ನಷ್ಟು ಬಿಟ್ಟಿದ್ದು ಏನೇನ್ ಮಾಡ್ತಿದ್ನೋ ಏನೋ. ಕೇಕ್ ಇಡಮ್ಮ. ರೀ ರೀ, ಹ್ಯಾಪಿ ಆನಿವರ್ಸರಿ. ಹಂಗಂದ್ರೆ ನಮ್ ಮದ್ವೆ ಆಗಿ ಇವತ್ತು 1 ವರ್ಷದ ದಿನಾಚರಣೆ. ಮಟನ್ ಕಟ್ ಮಾಡ್ಬೇಕಲ್ವಾ? ರೀ, ಕೇಕು. ಇದು ಇಲ್ಲಿ. ಅಯ್ಯೋ, ಇದು ಇಲ್ಲಿ. ನೀನು ತಾಳೆ. ನನ್ ಮಗ ಲೈಫಲ್ಲಿ ಕೇಕೆ ತಿಂದಿರಂಗ್ ಮಾಡ್ಬಿಟ್ಟ. ಬಾಮ, ಮಿಕ್ಕಿರೋ ಕೇಕ್ ತಿನ್ನ ಬಾ. ಬಾಬಾ, ಏನ್ ಟೆನ್ಷನ್ ಮಾಡ್ಕೊಬೇಡಪ್ಪ. ಅಯ್ಯೋ 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 ಅಯ್ಯೋ, ಇವ್ನ ಹುಡ್ಕಿ 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 ಸಾಕಾಗೋಯ್ತು. ನನಗೆ ನನ್ ಗಂಡನ್ ಚಿಂತೆ ಆದ್ರೆ ಇವ್ಳಿಗೆ ನನ್ ಸೊಂಟದ ಮೇಲೆ ಕುತ್ಕೊಳ್ಳೋ ಚಿಂತೆ. ಇಳಿಯಮಿ. ಅಕ್ಕೋರೆ, ಇಲ್ಲಿ ಕೃಷ್ಣ ಅಂತ ಅವ್ರಲ್ಲ, ಅವ್ರನ್ನ ಒಂಚೂರು ಕರಿತೀರಾ? ಚಿನ್ನ, ಇದು ಅನ್ಸ್ಬಿಟ್ಟು ನನ್ಗೋಸ್ಕರ ಪ್ಲೀಸ್. ನನ್ಗೋಸ್ಕರ ತಿನ್ನ, ನನ್ಗೋಸ್ಕರ. ಬೇಡ. ತಿನ್ನಲ್ವಾ? ಬೇಡ ಬಿಡು, ಪಕ್ಕದ ಮನೆಯವ್ರಿಗೆ ತಿನ್ನಿಸ್ತೀನಿ. ಮೇಡಮ್, ನನ್ಗೋಸ್ಕರ ಸ್ವೀಟ್ ತಿನ್ನಿ. ನನ್ನ ಮದ್ವೆ ಆಗಿ ಚಿನ್ನ ರನ್ನ ಬೆಳ್ಳಿ ತಗಡು ಅಂತ ಇಷ್ಟುದ್ದನ್ ಮಗಳನ್ನ ಕೊಟ್ಬಿಟ್ಟು ಹೊಟ್ಟೆಲ್ ಒಂದ್ ಇಟ್ಬಿಟ್ಟು ಈಗ ಈ ಕುಳ್ಮಿಟಿ ಚಿಳ್ಮಿಣಿಕಿ ಜೊತೆಲಿ ಚಿಳ್ಕಿ ಮಿಣಕಿ ಅಂತ ಆಟ ಆಡ್ತಿದ್ಯೇನೋ? ಇವತ್ ಬದ್ಲಾಗ್ತೀಯ, ನಾಳೆ ಬದ್ಲಾಗ್ತೀಯ ಅಂತಂದ್ರೆ ಈ ಜನ್ಮದಲ್ಲಿ ನೀನ್ ಬದ್ಲಾಗಲ್ಲ ಕಣ. ನೋಡು, ನನ್ಗೆ ಅಂಗನವಾಡಿಲಿ ಕೆಲ್ಸ ಸಿಕ್ಕಿದೆ. ನನ್ ಮಗಳನ್ನ ನಾನು ಚೆನ್ನಾಗಿ ಸಾಕೋತೀನಿ. ನಾನ್ ಸತ್ರು ಬರ್ಬೇಡ ನೀನು. ಬವ್ವ. ಅಮ್ಮ ಮಗಳೇ, ರೀ, ನೀವ್ ಈ ತರ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಎದುರುಗಡೆ ಮನೆಯವನು ಅವ್ನ ಹೆಂಡತಿಗೆ ಪ್ರೀತಿ ತೋರಿಸಿಲ್ಲ ಅಂದ್ರು ಅಟ್ಲೀಸ್ಟ್ ಅವ್ರ ಜೊತೆ ನಿಯತ್ತಾಗಾದ್ರೂ ಇದ್ದ. ನಿಮ್ಮಂತವ್ರ ಜೊತೆ ಸಂಸಾರ ಮಾಡೋದಕ್ಕಿಂತ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ಗುಡ್ ಬೈ. ಚಿನ್ನ, ಅದೇನ್ ಅರ್ಥ ಮಾಡ್ಕೋ. ಇಷ್ಟ ಆದ್ಮೇಲೂ ನೀನ್ ಗೋಡಿದೆ ನಾನು ಸುಮ್ನೆ ಹೋದ್ರೆ
ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ದಂಗೆ. ಥು! ಅರ್ಥ ಮಾಡ್ಕೊಮ್ಮ ಪ್ಲೀಸ್ ಕಡೆ. ಯಾಕೆ ಅರ್ಥ ಮಾಡ್ಕೊತಲ್ಲ ನೀನು? ಅವನು ಕ್ರಿಶು 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 ಅಂತ ಊರಲ್ಲಿರೋ ಹುಡುಗಿರ್ನೆಲ್ಲ ಕ್ರಶ್ ಮಾಡ್ಬಿಟ್ಟಿದಾನೆ ರೀ. ನೀವು ನನ್ಗೆ ಬೈಕೊಂಡಿದ್ರು ಪರವಾಗಿಲ್ಲ, ಅವನ್ ತರ ಬದ್ಲಾಗ್ಬೇಡಿ. ಈಗ ಹೇಗಿದ್ದೀರೋ ಹಾಗೆ ಇರಿ. ಐ ಲವ್ ಯು. ಏನಪ್ಪ ಈ ಕಾಲದಲ್ಲಿ ಅದೇನ್ ಸಂಸಾರ ಮಾಡ್ತಿರೋ ಗೊತ್ತೇ ಆಗಲ್ಲ. ಇದ್ರ ಬಗ್ಗೆ ನಮ್ಮ ಸೀನಿಯರ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಗುರುಜಿ, ಹೆಂಗಮ್ಮ ಗಂಡನನ್ನು ಪಳಗಿಸೋದು ಹೆಂಗೆ? ಸಖತ್ತಾಗಿ ಪಳಗಿಸ್ತೀಯ ಹೇಗೆ? ಹಿಂಗೆ ಪಳಗಿಸಿ ಕೊನೆಗೆ ನನಗೆ ಇತ್ತ. ವೆರಿ ನ್ಯಾಚುರಲ್ ಸ್ಕಿಟ್. ಈ ತರದ್ದು ಜಗತ್ತಲ್ಲಿ ತುಂಬಾ ನಡೀತಾ ಇರುತ್ತೆ. ಸೊ ಯಾವತ್ತು ಮದುವೆ ಆಗುವಾಗ ಲವ್ ಮಾಡುವಾಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೋದ್ರೆ ಈ ತರ ಪ್ರಾಬ್ಲಮ್ ಆಗಕ್ಕೆ ಸಾಧ್ಯತೆ ಇದೆ. ಕಾಂಟ್ರಾಸ್ಟ್ಗೆ ನಮ್ಮಲ್ಲಿ ಪಾಪ ಲವ್ ಮಾಡಕ್ ಬರ್ದವರು ಬಟ್ ತುಂಬಾ ನಿಯತ್ತಾಗಿದ್ರು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಈ ತರ ಸಿಕ್ಕಿ ಅವ್ರಿಗೆ ತಲೆ ಕೆಡಿಸಿದಾಗ ಅವ್ರಿಗೆ ಅನ್ಸುತ್ತೆ ನನ್ನ ಗಂಡ ಸರಿ ಇಲ್ಲ ಅಂತ. ಈಗ ಒಳ್ಳೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸುಮ್ಮನೆ ಒಂದು 2 ಮಾತು ಹೇಳಿದ್ರೆ ಫೀಲ್ ಆಗತ್ತೆ. ಸೊ ತುಂಬಾ ನ್ಯಾಚುರಲ್ ಆಗಿತ್ತು, ನನಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ದ ಕಾನ್ಸೆಪ್ಟ್ ವಾಸ್ ಫ್ಯಾಂಟಾಸ್ಟಿಕ್. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದೀರಾ. ಗುಡ್ ಸ್ಕಿಟ್, ವೆರಿ ಗುಡ್ ಸ್ಕಿಟ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ, ಈ ಸೌಭಾಗ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ 2 ಮಾತುಗಳಲ್ಲಿ. ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಂಡ್ ಎಲ್ಲೂ ಬೋರ್ ಆಗ್ಲಿಲ್ಲ. ತುಂಬಾ ಮಜಾ ಕೂಡ ಸಿಕ್ತು ನಮ್ಗೆ ಮಧ್ಯದಲ್ಲಿ. ಎಸ್ಪೆಷಲಿ ಹರ್ಷಿತಾ ಮಾಡಿದಂತ ಪರ್ಫಾರ್ಮೆನ್ಸ್ ಇವತ್ತು ಅದ್ಭುತ, ಸೂಪರ್. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚ್ಚಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು.